ಚಂದ್ರು ನಿಡಿಗೇರಿ ಅಂತ ಹೇಳ್ಬಿಟ್ಟು ನಾನೊಬ್ಬ ವಿಷ್ಣುವರ್ಧನ ಪಟ್ಟ ಅಭಿಮಾನಿ ಸರ್. ಇವತ್ತು ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಹಚ್ಚಿದ್ದಾರೆ ಸರ್ಕಾರದವರು. ಅಷ್ಟು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಿದ್ವಿ, ಆ ಹೋರಾಟಕ್ಕೆ ಜಯ ಸಿಗುತ್ತೆ ಅನ್ಕೊಂಡಿದ್ವಿ. ಆದ್ರೆ ಒಳೊಳಗಡೆ ರಾಜಕೀಯ ಮಾಡಿ ಇವತ್ತು ನಮ್ಮ ಯಜಮಾನರು ಕನ್ನಡ ಚಿತ್ರರಂಗದ ಮೇಲು ನಟನಾಗಿದ್ದಂತಹ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ಅವರು ಇವತ್ತು ತೆರವುಗೊಳಿಸಿದ್ದಾರೆ. ಅವ್ರಿಗೊಂದು ಧಿಕ್ಕಾರ ಇರಲಿ ಸರ್, ಒಂದು ತಿಳ್ಕೊಳ್ಳಿ ಸರ್. ಇಷ್ಟು ದಿವಸ ನಡೆದಂತಹ ಕೋರ್ಟು ಕಲಾಪ ಏನಿತ್ತು ಅದನ್ನ ಪಕ್ಕಕ್ಕಿಡ್ತಿ, ಆ ಕೋರ್ಟು ಕಲಾಪನ ಪಕ್ಕಕ್ಕಿಟ್ಟು ಸಹ ಅನ್ಯಾಯ ಮಾಡಿದಲ್ಲ ಸರ್ ಸರ್ಕಾರ. ಇಷ್ಟು ವರ್ಷ ಬೇಕಾಗಿತ್ತ? ಒಬ್ಬ ಮೇರು ನಟ ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಅಂತ ನಾನು ಹೇಳಿದೆ. ಅದೇ ತರ ದೊಡ್ಡ ಮನೆಯವ್ರಿಗೆ ಮಾತ್ರ ಜಾಗ, ವಿಷ್ಣುವರ್ಧನ ಜಾಗ ಇಲ್ಲ ಸರ್. ಇದನ್ನ ನೋಡಿದ್ರೆ ಒಬ್ಬ ಅವ್ರು ಬ್ರಾಹ್ಮಣನಾಗಿ ಹುಟ್ಟಿದ ಅನ್ಯಾಯ ಅಂತ ಅನ್ನಿಸ್ತಾ ಇರುತ್ತೆ ಸರ್. ಬ್ರಾಹ್ಮಣನಾಗಿ ಹುಟ್ಟಿ ಅವನೊಬ್ಬ ನಟನಾದ್ರು ಆ ನಟಕ್ಕೋಸ್ಕರ ಆ ನಟನೆಗೆ ಮೋಸ ಮಾಡ್ತಾ ಇದ್ದಾರೆ ಸರ್. ಒಂದೇ ಒಂದು ಪ್ರಶಸ್ತಿ ಆಗ್ಲಿ ಅವತ್ತು ಯಾರು ಕೇಳಿಲ್ಲ ಸರ್. ನಾವು ಇವನ್ನೂ ಪ್ರಶಸ್ತಿ ಕೇಳಲ್ಲ ಸರ್. ಅವರು ಅಜರಾಮರರಾಗಿದ್ದಾರೆ, ನಮ್ಮ ಹೃದಯದಲ್ಲಿದ್ದಾರೆ ಸರ್ ವಿಷ್ಣುವರ್ಧನ್ ಅವರು. ಅವರ ಪುಣ್ಯಭೂಮಿನ ತೆರವುಗೊಳಿಸಿದ್ದಾರೆ. ಇದಕ್ಕೆ ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂತಹ ವಿಷ್ಣು ಅಭಿಮಾನಿಗಳ ಪರವಾಗಿ ಧಿಕ್ಕಾರನ ಹೇಳ್ತೀವಿ ಸರ್. ಪ್ರತಿಯೊಬ್ಬರು ಸಹ ಅವ್ರಿಗೆ ಆಗ್ಲಿಲ್ಲ ಅಂತಂದ್ರೆ ನಮಗ್ ಕೊಡ್ಲಿ ಸರ್. ನಾವು ಮುಂದೆ ನಿಂತು ಆ ಸ್ಮಾರಕನ ಉಳಿಸ್ಕೊತೀವಿ, ಆ ಜಾಗನ ಕೊಂಡ್ಕೊಳ್ಳಕ್ ತಯಾರಿದ್ದೀವಿ ಸರ್. ನಾವು ವಿಷ್ಣುವರ್ಧನ್ ಅಭಿಮಾನಿಗಳು ಅಂತಂದ್ರೆ ಅಷ್ಟು ಸುಲಭದಲ್ಲಿಲ್ಲ. ಎಲ್ಲರೂ ಬೇಕಾಬಿಟ್ಟಿ ಮಾಡಲ್ಲ ಸರ್. ನಾವು ವಿಷ್ಣುವರ್ಧನ್ ಅಭಿಮಾನಿಗಳು ಶಾಂತಿ ಸಮಾಧಾನದಿಂದ ಕೇಳ್ತಾ ಇದ್ದೀವಿ. ಶಾಂತಿ ಸಮಾಧಾನದಿಂದ ಕೇಳು ಹೊತ್ತಿಗೆ ಇವತ್ತು ನಮಗ್ ಕೊಡ್ತಾ ಇಲ್ಲ. ಅದೇ ಉಗ್ರ ಹೋರಾಟ ಮುಂದಿನ ದಿವಸದಲ್ಲಿ ಇದೆ ಸರ್. ಹಬ್ಬ ಮಾಡ್ತೀವಿ, ಮಾಡ್ತೀವಿ ಸರ್ ನಾವು. ಜೈ ವಿಷ್ಣುವರ್ಧನ್.